ಸ್ನೇಹಿತರೆ, ನೀವೆಲ್ಲ ಇಷ್ಟಪಟ್ಟು ನನಗೆ 7 ಕೋಟಿ ಎತ್ತಿನ ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ಕೊಂಡಿದ್ರಿ. 7 ಕೋಟಿ ಎತ್ತು ಇವತ್ತು ಕರ್ನಾಟಕದ ಭಾರಿ ಮೊತ್ತಕ್ಕೆ ಮಾರಾಟವಾಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತು ಸ್ನೇಹಿತರೆ. ಅಂದರೆ 7 ಕೋಟಿ ಎತ್ತು 7 ಲಕ್ಷಕ್ಕೆ ಮಾರಾಟವಾಗಿತ್ತು. ನೋಡಿ, ಇದೇ 7 ಕೋಟಿ ಎತ್ತು. ಸ್ನೇಹಿತರೆ, ಇದು ಮೂಲತಃ ಬಂದ್ಬಿಟ್ಟು ಅಮೃತ್ ಮಾಲ್ ತಳಿ. ಅದು ನಮಗೆ ಹೆಮ್ಮೆಯ ವಿಷಯ. ನಮ್ಮ ಚಿಕ್ಕಮಗಳೂರು ಅಜ್ಜಂಪುರ ಭಾಗದಲ್ಲಿ ಅಮೃತ್ ಮಾಲ್ ಎತ್ತಿಗೆ ತುಂಬ ಒಂದು ಪ್ರಾಮುಖ್ಯತೆ ಇದೆ, ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಜನ. ಹಳ್ಳಿಕಾರ್ ಯಾವ ರೀತಿಯಾಗಿ ನಾವು ಉದ್ಧಾರ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೋ, ಅದೇ ರೀತಿಯಾಗಿ ಅಮೃತ್ ಮಾಲ್ನ ಉದ್ಧಾರ ಮಾಡಬೇಕು ಅಂತ ಪಣ ತೊಟ್ಟು ಇವತ್ತು ನಮ್ಮ ಭಾಗದಲ್ಲಿ ಅಮೃತ್ ಮಾಲನ್ನು ಅತಿ ಹೆಚ್ಚಾಗಿ ಸಾಕಾಣಿಕೆ ಮಾಡ್ತಿದ್ದಾರೆ. ಅದರಲ್ಲೂ ನೀವು ನಂಬಲ್ಲ, 7 ಲಕ್ಷವನ್ನ ಕೊಟ್ಟು ಖರೀದಿ ಮಾಡಿ ತಗೊಂಬಂದಿದ್ದಾರೆ ಅಮೃತ್ ಮಾಲ್ ತಳಿ. 7 ಕೋಟಿ ಟ್ರೆಂಡಿಂಗಲ್ಲಿರೋ ಎತ್ತು ಸ್ನೇಹಿತರೆ. ಇದು ಟ್ರೆಂಡಿಂಗಲ್ಲಿ ಸಿಕ್ಕಾಪಟ್ಟ ಓಡ್ತಿದೆ ಎತ್ತು. ಅದನ್ನು ಯಾರು ತಗೊಂಡಿದ್ದಾರೆ, ಅದನ್ನು ಅಷ್ಟೊಂದು ರೇಟಿಗೆ ತಗೊಳಕ್ ಕಾರಣ ಏನು, ಅವ್ರ ಮನಸ್ಸಲ್ಲಿ ಏನಿದೆ ಅಂತೇಳಿ ಅದ್ರ ಮಾಲೀಕರಲ್ಲೇ ಇದ್ದಾರೆ ಸ್ನೇಹಿತರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸ್ವಾಮಿ ಅಂತ ಹೇಳಿ. ಸ್ವಾಮಿ ಸರ್, 7 ಕೋಟಿ ಎತ್ತು ಇವತ್ತು 7 ಲಕ್ಷಕ್ಕೆ ಮಾರಾಟವಾಗಿರೋದು ನನಗೂ ನಿಜವಾಗ್ಲೂ ಖುಷಿ ವಿಷಯ. ಅನೇಕ ಅಮೃತ್ ಮಾಲ್ ಪ್ರೇಮಿಗಳಿಗೆಲ್ಲ ಖುಷಿ ವಿಷಯನೇ. ಯಾಕೆಂದರೆ ನಮ್ಮ ಅಮೃತ್ ಮಾಲು ಈ ರೀತಿಯಾಗಿ ಮಾರಾಟ ಆಗ್ತಿದೆ ಅಂದರೆ ಅದಕ್ಕಿರೋ ಪ್ರಾಮುಖ್ಯತೆ ಜನಗಳಿಗೆ ಗೊತ್ತಾಗಿದೆ ಅಂತ ಅರ್ಥ. ಸರ್, ನೀವು ಯಾವ ರೀತಿ ಇದನ್ನು ಖರೀದಿ ಮಾಡೋಕ್ಕೆ ಕಾರಣ ಏನು ಸರ್ ಅಷ್ಟೊಂದು ದುಡ್ಡಿಗೆ? ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಮೊದಲ ಬಂದ್ಬಿಟ್ಟು ಅಜ್ಜಂಪುರ ತಾಲೂಕು ಮಲೆನಹಳ್ಳಿ. ಸೊ ನಮ್ಮ ಅಜ್ಜಂಪುರ ತಾಲೂಕಲ್ಲಿ ಬಂದ್ಬಿಟ್ಟು ಒಂದು ಎಲ್ರಿಗೂ ಗೊತ್ತಿರೋ ಹಾಗೆ ಅಮೃತ್ ಮಾಲ್ ಕಾವಲಿದೆ. ಸೊ ನಮ್ಮದು ಅವಾಗಿಂದನೂ ಕೂಡ ತುಂಬ ಹೆಸರುವಾಸಿ ಅಂತ ಜಾಗ ಇದು ಅಮೃತ್ ಮಹಲ್ಗೆ. ಸೊ ಅದಾದಮೇಲೆ ಬಂದ್ಬಿಟ್ಟು ಇವಾಗ ನೀವು ನೋಡ್ದಾಗೇನೆ ಅಮೃತ್ ಮಹಲ್ ತಳಿ ನೋಡ್ತಾನೆ ನಷ್ಟೋಗುತ್ತದೆ ಹೇಳ್ತೀವಿ. ಇವಾಗ ಹಳ್ಳಿಕಾರ್ ಕೂಡ ಹಾಗೇನೆ, ಅಮೃತ್ ಮಹಲ್ ಕೂಡ ಅಷ್ಟೇ, ಸರಿಯಾದ ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಸೊ ನಮಗೆ ಬಂದಿದೆ ಅಂತ ಹೇಳಿದ್ರೆ ನಮ್ದೊಂದು ತಳಿ ನಾವು ಬಿಟ್ಕೊಡೋದು ಬೇಡ ಅಲ್ವಾ. ಈಗ ನಮ್ಮ ಹತ್ರನೂ ಹಳ್ಳಿಕಾರ್ ಇದೆ, ನಾವು ಉಳಿಸ್ಬೇಕು. ಅಮೃತ್ ಮಾಲ್ ಬಂದ್ಬಿಟ್ಟು ನಾವು ಹುಟ್ಟಿದಾಗಿಂದನೂ ನೋಡ್ಕೊಂಡು ಬಂದಿರೋಂಥ ತಳಿ. ಇಂಥ ಒಂದು ತಳಿನ ನಮಗೂ ಕಟ್ಟಬೇಕು ಅಂತ ಆಸೆ ಇತ್ತು. ಮೇಲಾಗಿ ಬಂದ್ಬಿಟ್ಟು ಇದು ನಮ್ಮ ಸ್ನೇಹಿತರ ಹತ್ರನೇ ಇದ್ದಿದ್ದು, ಬರೀ ಒಂದು ಪ್ರೀತಿ ವಿಶ್ವಾಸಕ್ಕೆ. ಓನರ್ ಬಂದ್ಬಿಟ್ಟಿರೋದು ಗಿರೀಶ್ ಅಂತ ಹೇಳಿ, ಬೆಂಗಳೂರಲ್ಲಿರೋದು. ಸೊ ಅವರು ಒಂದು ಇದ್ರ ಹಳೆ ಓನರ್ ಬಂದ್ಬಿಟ್ಟು ಗಿರಿಯಾಪುರದವರು, ರಂಜಿತ್ ಅಂತ ಹೇಳಿ. ಸೊ ಅವರು ಒಂದು ಪ್ರೀತಿ ವಿಶ್ವಾಸಕ್ಕೆ, ಇಲ್ಲ ನನಗೆ ಅಮೃತ್ ಮಾಲ್ ನಾನು ಉಳಿಸ್ತೀನಿ, ನನಗೆ ಬೇಕು ಇದೊಂದು ತಳಿ, ನಾನು ಆಡ್ಬೇಕು ಇದರಲ್ಲಿ ಅಂತೇಳಿ ಒಂದು ಉದ್ದೇಶಕ್ಕೆ ಅವರು, ನಾವು ರೇಟ್ ಬಗ್ಗೆನೂ ಮಾತಾಡಿಲ್ಲ, ವ್ಯವಹಾರ ಆಗಿಲ್ಲ. 7 ಕೋಟಿ ಹೆಸರು, 7 ಲಕ್ಷ 1 ಸಾವಿರ ದುಡ್ಡು ಕೊಡ್ತೀವಿ ಅಂದ್ವಿ. ಇದಕ್ಕೆ ದೊಡ್ಡ ಮಟ್ಟದ ಬೆಲೆಗೆಲ್ಲ ಕೇಳಿದ್ದಾರೆ. ಬೆಲೆ ಎಲ್ಲ ಸೂಚಿಸೋದು ಬೇಡ ಬಸವಣ್ಣ, ಬೆಲೆ ಸೂಚಿಸೋದು ಇವಾಗ ಹೇಳ್ಬೋದು ನಮ್ಮ ಬಾಯಲ್ಲಿ ಬೇಕಾದ್ರೆ 10 ಲಕ್ಷ ಕೇಳಿದರೆ 20 ಲಕ್ಷ ಕೇಳಿದರೆ ಅಂತ. ನಮ್ಗೆ ಮಾತು ಬೇಡ, ಅದ್ರ ನೆಸೆಸಿಟಿ ಇಲ್ಲ, ದುಡ್ಡು ಏನು ತರಲ್ಲ. ಸೊ ನಾವೇನು ಹೇಳ್ತಿರೋದಂದ್ರೆ ಆ ಥರ ಒಂದು ಪ್ರೀತಿ ವಿಶ್ವಾಸಕ್ಕೆ 7 ಕೋಟಿ 7 ಲಕ್ಷ 1 ಸಾವಿರ ಕೊಡ್ತೀವಿ ಅಂದ್ವಿ. ಅವರು ಒಂದು ಫ್ರೆಂಡ್ಶಿಪ್ಗೋಸ್ಕರ, ಅವ್ರ ಮನೇಲಿದ್ರೆ ಬೇರೆ ಇಲ್ಲ, ನಮ್ಮ ಮನೇಲಿದ್ರೆ ಬೇರೆ ಇಲ್ಲ, ಆಡ್ರಿ. ಯಾಕೆಂದರೆ ನಾವು ಸಾಕಣೆ ಮಾಡೋದು ಇವತ್ತಿನ ನಾವು ರೇಸ್ ಫೀಲ್ಡಲ್ಲಿ ಎಲ್ರಿಗೂ ಗೊತ್ತು. ಯಾಕೆಂದ್ರೆ ನಮ್ಮ ಮನೇಲಿ ಒಂದು ದನ ಇಲ್ಲ, 4 ಎಲ್ಲ ಕೆಟಗರಿ ದನನೂ ಇಟ್ಟು ಕಟ್ಟಿದ್ದೀವಿ. ಅಲ್ಲ ಎರಡಲ್ಲಿಂದು ಕಟ್ಟಿದ್ದೀವಿ, 4 ಕಡೆಯಲ್ಲೂ ಗೂಳಿನೂ ಕಟ್ಟಿದ್ದೀವಿ. ಸೊ ನಮ್ಮ ಮನೆ ಸಾಕಾಣಿಕೆ ಬಂದ್ಬಿಟ್ಟು ಎಲ್ರಿಗೂ ಗೊತ್ತು. ಸೊ ಚೆನ್ನಾಗಿ ನೋಡ್ಕೊತಾರೆ, ಒಂದು ವಿಶ್ವಾಸಕ್ಕೆ ಕೊಟ್ಟರು. ಹಾಗೇನೆ 7 ಲಕ್ಷ ಅನ್ನೋದು ಅದೇ ನಮಗೊಂದು ವ್ಯವಹಾರ ಇಲ್ಲ, ನಮಗೊಂದು ಖುಷಿ ಇತ್ತು. 7 ಕೋಟಿ 7 ಲಕ್ಷ ಕೊಡ್ತೀವಿ ಅಂತೇಳಿ ಹಿಡ್ಕೊಂಡ್ಬಂದ್ವಿ. ನೋಡಿ ಸ್ನೇಹಿತರೆ, ಅವರು ದುಡ್ಡಿ ಬೆಲೆ ಕಟ್ತಿಲ್ಲ, ನಮ್ಮ ತಳಿಗೆ ಬೆಲೆ ಕಟ್ತಿದ್ದಾರೆ. ಅಮೃತ್ ಮಾಲ್ ತಳಿ ಒಂದು ಗೂಳಿ ಇವತ್ತು ಆ ಕಡದಲ್ಲಿ ಭಾಗವಹಿಸ್ಬೇಕು, ಅದರಲ್ಲೂ ಅದು ಒಳ್ಳೆ ಹೆಸರು ಮಾಡಿರೋ ಗೂಳಿ ಆಗಿರಬೇಕು ಅಂತೇಳಿ ಹೆಸರು ಮಾಡಿರೋದನ್ನೇ ತಂದಿದ್ದಾರೆ. ಮತ್ತು ಸರ್, ಇದಕ್ಕೆ ಈ ಜೋಡಿ ಹೇಗೆ ಸಿಗ್ತಿದೆಯಾ ಇವಾಗ? ಸರ್ ಬೇಕಾದಷ್ಟು ಸಿಗ್ತಿದೆ ಸರ್, ಸುಮ್ಮನೆ ಹೇಳ್ಬಾರ್ದು. ನಮಗೆ ಫೋನ್ ಅಟೆಂಡ್ ಮಾಡಿ ಅಷ್ಟು ಫೋನ್ ಬರುತ್ತೆ. ಬುಕಿಂಗ್ ಮಾಡ್ತಾರೆ. ಹೌದು, ಇವಾಗ ಪಾಂಪ್ಲೆಟ್ಸ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ಸರ್ ನಿಮ್ಗೆ ಕೊಟ್ಟರೆ ಪಾಂಪ್ಲೆಟ್ ಡೇಟ್ ಅನೌನ್ಸ್ ಮಾಡ್ತೀವಿ ನಾವು ಮಟ್ಟಿಗೂ ಮಾತಾಡಿದ್ದಾರೆ. ಸೊ ನಮಗೆ ಜೋಡಿಗೇನು ತೊಂದರೆ ಇಲ್ಲ ಸರ್, ಬೇಕಾದಷ್ಟು ಇದ್ದಾರೆ, ಬೇಕಾದಷ್ಟು ಫೋನ್ ಕಾಲ್ ಬರುತ್ತೆ. ಸರ್, ಇದು 7 ಕೋಟಿ ಎತ್ತು ಹಳೆ ನಿಮ್ಮ ಫ್ರೆಂಡ್ ಮನೇಲಿ ಇದ್ದಾಗ ಎಷ್ಟು ಪ್ಲೇಸ್ ಮಾಡಿತ್ತು ಸರ್ ಇದು? ಸರ್ ಇದು ಬಂದ್ಬಿಟ್ಟು 5 ಕಣಕ್ಕೆ ಹಾಕಿದ್ದಾರೆ. ಫಸ್ಟ್ ಕಣದಲ್ಲೇ ಸೆಮೀಸಲ್ಲಿ ಪ್ರೈಸ್ ಎಂಟ್ರಿ ಆಗೋ ಟೈಮಲ್ಲಿ ಬಾವ್ಲಿಂಗೆ ಇದ್ರ ಜೊತೆಗೆ ಛತ್ರಪತಿ ಅಂತ ಹಾಕಿದ್ವಿ. ಅವತ್ತು ಹೊರಗೆ ಬಂದಿತ್ತು ಪ್ರೈಸ್ ರೌಂಡಲ್ಲಿ. ನೆಕ್ಸ್ಟ್ ಆಡಿದ 3 ಕಣನೂ ಪ್ಲೇಸೇ, 2 ಫಸ್ಟ್ ಹೊಡೆದಿದ್ದೀವಿ, 1 ಬಂದ್ಬಿಟ್ಟು ಸೆಕೆಂಡ್ ಹೊಡೆದಿದ್ದೀವಿ, ಥರ್ಡ್ ಹೊಡೆದಿದ್ದೀವಿ. ಒಂದು 5ನೇ ಕಣ ಮಾಗಡಿಗೆ ಹಾಕಿದ್ವಿ, ಅವತ್ತು ಫೇಲ್ ಆಯಿತು ಎತ್ತು. ಇದ್ದಿದೆ ಅದನ್ನ ಯಾವತ್ತೇ ಆದರೂ ಅದನ್ನೇ ಸ್ಪೋರ್ಟ್ಸ್ಮನ್ಶಿಪ್ ಅಂತ ಹೇಳೋದು. ಸೊ ಗೆದ್ರೂ ಹಿಗ್ಬಾರ್ದು, ಸೋತ್ರೂ ಕುಗ್ಬಾರ್ದು.
ಎರಡನ್ನೂ ಈಕ್ವಲ್ ಆಗಿ ತಗೊಂಡ್ರೆ ಮಾತ್ರ ನಾವು ಒಂದು ಸ್ಪೋರ್ಟ್ಸಲ್ಲಿ ಆಡೋಕ್ಕಾಗೋದು. ಇದು ರೇಸ್ ಅಂತ ಹೇಳಿದ್ರೆ ಇದು ಕ್ರೀಡೆ, ನಾವು ಆಡ್ತಿರೋದು ಒಂದು ಮನರಂಜನೆಗೆ, ಒಂದು ಹೆಸರಿಗೆ, ನಮ್ಮ ತಳಿ ಉಳಿಸೋಕೆ. ಇದರಿಂದ ದುಡ್ಡು ಮಾಡಬೇಕು, ಬಂಡವಾಳ ಮಾಡಬೇಕು, ಇದರಿಂದ ಮನೆ ತಗೋಬೇಕು, ಕಾರ್ ತಗೋಬೇಕು ಅನ್ನೋದೇನಿಲ್ಲ. ನಾವು ಮಾಡ್ತಿರೋದು ನಮ್ಮ ಮನರಂಜನೆ. ಯಾಕೆಂದ್ರೆ ನಾವೆಲ್ಲ ಬಂದ್ಬಿಟ್ಟು ಈ ಗೂಳಿ ಓನರ್ ಬಂದ್ಬಿಟ್ಟು ಹೇಳಿದ್ನಲ್ಲ ಗಿರೀಶ, ಎಲ್ಲ ನಮ್ಮ ಹುಡುಗರೆಲ್ಲ ಬಂದ್ಬಿಟ್ಟು ನಾವು ಬೆಂಗಳೂರಲ್ಲಿ ಇರೋದು. ಇಲ್ಲಿ ಮಾತ್ರ ಈ ಹುಡುಗರು ನೋಡ್ಕೊಳ್ಳೋದು ಮಾಡೋದು. ನಾವು ಅಲ್ಲಿಂದ ಬರೋದು ಅಷ್ಟೇನೆ. ನಮ್ಮ ಒಂದಿನ ರೇಸಿಗೆ ಬಂದ್ವಿ ಅಂದರೆ ನಮ್ದು ಎಲ್ಲ ಕೆಲಸಗಳ್ನ ಮರೆತು ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗಿ ಈ ಬಸವಣ್ಣ ಜೊತೆ ಒಳ್ಳೆ ಒಂದು ಆಟ ಆಡೋಣ ಅಂತ ಬರ್ತೀವಿ ಅಷ್ಟೇ. ಇದರಲ್ಲಿ ಏನು, ನೀವೇನು ಮಾಡ್ಕೊಂಡಿರೋ ಸರ್? ನಾನು ಮೂಲತಃ ಇಂಜಿನಿಯರು. ಹಾಂ, ನೋಡಿ, ಈ ರೈತರು ಮಕ್ಕಳು ಅವ್ರು ಏನೇ ಮಾಡಿರಲಿ, ಮೆಡಿಕಲ್ ಮಾಡಿ ಡಾಕ್ಟರಾಗಿ ವರ್ಕ್ ಮಾಡ್ತಿದ್ರು ಎತ್ಕೊಂಡ್ರೆ ಅವ್ರು ಇಷ್ಟಪಟ್ಟೇ ಪಡ್ತಾರೆ. ತಳಿ ಉಳಿವಿಗಾಗಿ ಎಷ್ಟು ಖರ್ಚು ಮಾಡೋಕ್ಕೂ ರೆಡಿ ಇರ್ತಾರೆ ಅಂತೇಳಿ ಇವರು ತೋರಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ನಮಗೆ ನಿಜವಾಗ್ಲೂ ಇದು ಫಸ್ಟ್ ಟೈಮು ಅಮೃತ್ ಮಾಲ್ ಇಷ್ಟೊಂದು 7 ಲಕ್ಷಕ್ಕೆ ಮಾರಾಟ ಆಗಿರೋದು. ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಆಲ್ಮೋಸ್ಟ್ ಇದು ಫಸ್ಟ್ ಟೈಮೇ, ನೀವು ಫಸ್ಟ್ ಟೈಮೇ ಅಂತ ತಿಳ್ಕೊಳ್ಳೇಬೇಕಾಗತ್ತೆ ಸರ್. ಮತ್ತು ಇದಕ್ಕೆ ಯಾವ ರೀತಿ ತಯಾರಿ ನಡೀತಿದೆ, ಏನೇನು ಆಗ್ತಿದ್ರೆ ಇದಕ್ಕೆ? ಸರ್ ತಯಾರಿ ಅಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ಮೇವಲ್ಲಿ ನಾವು ಹಸಿ ಮೇವು ಕೊಡಲ್ಲ. ಯಾವಾಗಲೂ 365 ದಿನ ಕೂಡ ಒಣಮೇವೆ, ಯಾವಾಗಲೂ ಕೂಡ. ನೋಡ್ಬೋದು ನೀವು ಬವಣೆ ಎಷ್ಟು ತರಿಸಿದ್ವಿ ರಾಗಿ ಹುಲ್ಲು ಅಂತೇಳಿ. ಸೊ ರಾಗಿ ಹುಲ್ಲು ಮೈನು, ಜೊತೆಲಿ ನಮ್ಮ ಜೋಳದ ಸಪ್ಪೆ, 2 ಮೇವಲ್ಲಿ. ತಿಂಡಿ ಅಂತ ಬಂದರೆ ಸರ್ ಮೊಟ್ಟೆ ಇರುತ್ತೆ ಕಾಮನು, ಹಾಲು ಬೆಳಿಗ್ಗೆ 2 ಲೀಟ್ರು, ಸಂಜೆ 2 ಲೀಟ್ರು. ಬೆಳಿಗ್ಗೆ ಒಂದು 3 ಮೊಟ್ಟೆ, ಸಂಜೆ ಒಂದು 3 ಮೊಟ್ಟೆ. ತಿಂಡಿ ಕೈ ತಿಂಡಿ ಅಂತ ಬಂದಾಗ ಹಿಂಡಿ, ಬೂಸ, ಹತ್ತಿ ಕಾಳಾಗಲಿ, ನಮ್ಮದು ಏನು ನಾವೆಲ್ಲ ನಾವೇನು ಬೆಳಿತೀವಲ್ವ, ಕಡಲೆ ಆಗಲಿ, ಸೋಯಾಬೀನ್ ಆಗಲಿ, ಜೊತೆಲಿ ನಾವು ಬೆಳೆಯೋದಂಥ ಕಾಕಿ ಜೋಳ ಆಗಲಿ, ರಾಗಿ ಆಗಲಿ, ಇದನ್ನೆಲ್ಲ ಮಿಶ್ರಿತ ಮಾಡಿಬಿಟ್ಟು, ಅದು ಹುರುಳಿಕಾಳು ಮೇಯ್ನು, ಹುರುಳಿಕಾಳು ಇದನ್ನೆಲ್ಲ ಮಿಶ್ರಿತ ಮಾಡಿಬಿಟ್ಟು ಒಂದು ಅದನ್ನು ಸೇರಿಸ್ಬಿಟ್ಟು ಎಲ್ಲ ಕೊಡ್ತೀವಿ. ಇದ್ರ ಜೊತೆಲಿ ಈ ಹೇಳಿದ್ವಲ್ಲ ಓನರು, ಭಾರಿ ಅವ್ರಿಗೆ ಅಂದರೆ ಭಾರಿ ದನಗಳ ಮೇಲೆ ಪ್ರೀತಿ. ಅವರೇ ಸ್ವತಃ ಎಲ್ಲ ನಮ್ದು ಏನು ಕಾಳು ಪದಾರ್ಥ ಬರ್ತದಲ್ವ, ಫಾರ್ ಎಕ್ಸಾಂಪಲ್ ಎಳ್ಳಾಗಲಿ, ಕುರೆಸಗಣಿ ಆಗಲಿ, ಮೆಂತ್ಯ ಆಗಲಿ, ಉದ್ದಿನಕಾಳು, ಗೋಧಿ, ಇದನ್ನೆಲ್ಲ ಪುಡಿ ಮಾಡಿಸ್ಬಿಟ್ಟು ಅದನ್ನು ಹೇಗೆ ಅಂದರೆ ಒಂದು ಉಂಡೆ ಇಷ್ಟಿಷ್ಟು ಗಾತ್ರದಲ್ಲಿ, ಆ ಥರ ಒಂದು ಗಾತ್ರದ ಉಂಡೆಗಳ್ನ 2 ಬಾಕ್ಸ್ ಮಾಡಿ ಸ್ವತಃ ಅವರೇ ಕೊಟ್ಟು ಕಳಿಸಿದ್ದಾರೆ. ಎಲ್ಲ ಎತ್ತಿಗೂ ಬೆಳಿಗ್ಗೆ 2 ಕೊಡಲೇಬೇಕಂತ, ಸಂಜೆ ಇಲ್ಲ 2, ಬೆಳಿಗ್ಗೆ 2 ಮಾತ್ರ. ನೋಡಿ ಸ್ನೇಹಿತರೆ, ಅವ್ರು ಹೇಳಿದ್ದು ಅತಿ ಹೆಚ್ಚು ಪ್ರೋಟೀನ್ ಇರೋ ಅಂಥ ಒಂದು ಎಲ್ಲ ಕಾಳುಗಳನ್ನು ಸೇರಿಸಿ ಅದರಿಂದ ಎಣ್ಣೆನ ತೆಗೆದು ಅದನ್ನು ಒಟ್ಟನ್ನು ನೀವು ನೋಡಿರ್ಬೋದು. ಇದನ್ನು ಕೊಬ್ಬರಿ ಮತ್ತು ಎಳ್ಳು ಇದನ್ನು ಗಾಣಕ್ಕೆ ಹಾಕಿದಾಗ ಉಳಿಯುತ್ತಲ್ವ, ಅದನ್ನೇ ಹಿಂಡಿ ರೂಪದಲ್ಲಿ ಮಾಡ್ತಾರೆ. ಅದೇ ರೀತಿ ವಿಧದ ಧಾನ್ಯಗಳನ್ನು ಒಟ್ಟಿನ ರೂಪದಲ್ಲಿ ಮಾಡಿ ಹಿಂಡಿಯ ಥರ ಮಾಡಿ ಅದನ್ನು ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಕೊಟ್ಟಿದ್ದಾರಂತೆ. ಈ ಕಾಳುಗಳನ್ನು ಇವ್ರ ಮನೆಯಲ್ಲಿರೋ ಎಲ್ಲ ದನಗಳಿಗೂ ಹಾಕ್ತಿದ್ದಾರೆ. ಅದು ತುಂಬ ಖುಷಿಯಾಗುತ್ತೆ. ಅಮೃತ್ ಮಹಲ್ ಅಂದರೆ ನಿಮಗೆ ಗೊತ್ತು, ಅಮೃತ್ ಮಹಲ್ ಅಂತ ಹೆಸರು ಬರೋಕ್ಕೆ ಕಾರಣ ಏನಂದರೆ ಇದರ ಹಾಲು ಸ್ನೇಹಿತರೆ, ಈ ಹಸುವಿನ ಹಾಲು ಅಮೃತಕ್ಕಿಂತನೂ ಸಿಹಿ. ಅಮೃತಕ್ಕೆ ಹೋಲಿಸಿ ಈ ತಳಿಗೆ ಹೆಸರನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಬಟ್ ಅಮೃತ್ ಮಹಲ್ ತಳಿ ಗೂಳಿ, ಇದು ಒಂದು ಗಂಡು ಜಾತಿಯ ಎತ್ತು. ನಾವು ಅಂದ್ಕೊಂಡಿದ್ವಿ, ನಾವು ಚಿಕ್ಕವರು ಇದ್ದಾಗ ಅಮೃತ್ ಮಹಲ್ ತಳಿನ ರೇಸಿಗೆ ಎಂಟ್ರಿ ಮಾಡ್ತಾ ಇರಲಿಲ್ಲ. ಕಾರಣ ಯಾಕಂದರೆ ತುಂಬ ರ್ಯಾಶು, ಅವನು ಅವಾಯ್ಡ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಬಟ್ ಇವತ್ತಿನ ಟ್ರೆಂಡಿಂಗಲ್ಲಿ ಅಮೃತ್ ಮಹಲ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅದು ನಮ್ಗೆ ಖುಷಿ ವಿಷಯ ಅಲ್ವಾ ಸರ್? ಹೌದು, ಮುಂಚೆ ಇರಲಿಲ್ಲ, ಮುಂಚೆ ಅಮೃತ್ ಮಹಲ್ ಎಲ್ಲೂ ಓಡಿಸ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಅವೇಡಿಂಗ್ ಇರ್ತಿರ್ಲಿಲ್ಲ, ರ್ಯಾಶ್ ಜಾಸ್ತಿ, ಗಾಡಿ ಹೊಡೆಯೋರು ಸಮೇತ ಎದುರರು ಬ್ಯಾನ್ ಮಾಡ್ಬಿಟ್ಟಿದ್ರು ಅವಾಗೆಲ್ಲ. ಈಗೇನು ಅಂತಂದ್ರೆ ಪ್ರೀತಿ ವಿಶ್ವಾಸದಿಂದ ಎಲ್ಲಾ ಜಾತಿ ದನನು ರೇಸಲ್ಲಿ ಮಾಡೇ ಮಾಡ್ತಾರೆ. ಆದ್ರೆ ಗ್ರಾಮೀಣದ ದನಗಳು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಒಂದು ಕಸಿ, ಒಂದು ಗೂಳಿ, ಒಂದು ಕಿಲಾರಿ, ಒಂದು ಗೂಳಿ ಇರುತ್ತೆ. ಈಗ ಗೂಳಿ ಅಂತಂದ್ರೆ ಗಾಡಿ ಹೊಡೆಯೋರು ಎದುರುತ್ತಾರೆ, ಮತ್ತೆ ಕೆಳಗೆ ಕೂತ್ಕೊಂಡು ಹೊಡೆಯೋನು ಎದುರ್ತಾನೆ. ಹಂಗಾಗಿ ಕ್ರೀಡೆ ಮಾಡೋರು ಎದುರ್ತಿದ್ದಾರೆ, ಅನಾಹುತಗಳಾಗ್ತವೆ. ಆ ಅನಾಹುತಗಳು ಆಗಬಾರ್ದು ಅಂತ ಒಂದು ಹಳ್ಳಿ ಕಾರು, ಒಂದು ಗೂಳಿ ಮಾಡ್ತಾ ಇದ್ದಾರೆ ಈ ಇವತ್ತಿನ ರೇಸಲ್ಲಿ. ಸ್ನೇಹಿತರ ನೋಡಿ, ಇವರೇ ಜಾಕಿ, ಈ 7 ಕೋಟಿ ಎತ್ತಿನ ಡ್ರೈವರು, ಮತ್ತು ಅನೇಕ ಗಾಡಿ ರೇಸಲ್ಲಿ ಎತ್ತುಗಳನ್ನು ಓಡಿಸಿರೋಂಥವ್ರು ಇವರೇ. ನೀವು ಹೊಡೆದಿರೋ ಗಾಡಿಗಳಲ್ಲಿ ಪ್ಲೇಸ್ ತುಂಬ ಆಗಿದ್ದಾವೆ, ಈ ಲೆಕ್ಕನೇ ಇಲ್ಲ, ಅಷ್ಟು ಪ್ರೈಸ್ ಹೊಡೆದಿದ್ದೀವಿ. ತುಂಬ ಹೆಸರು ಮಾಡಿರೋ ಅಂಥ ಡ್ರೈವರ್ ಅಂತ ಕರೀತಾರೆ ಸ್ನೇಹಿತರೆ ಅವ್ರನ್ನ. ಸರ್ ಮತ್ತೆ ಟೀಮ್ ದಿಗ್ವಿಜಯ್ಗೆ ಇವರೇ ಬ್ರ್ಯಾಂಡ್. ಯಾಕೆಂದರೆ ಇವ್ರ ಸಾರಥ್ಯದಲ್ಲೇ ನಮ್ಮೆಲ್ಲ ಎತ್ತು ಓಡೋದು. ಇವತ್ತಿನವರೆಗೂ ನಾವೇನು ಕಟ್ಟಿದ್ದೀವಿ ಎತ್ತು, ಎಲ್ಲ ಎತ್ತು ಪ್ರೈಸ್ ಮಾಡಿದೆ, ಎಲ್ಲ ಎತ್ತು ಪಾಸ್ ಮಾಡಿರೋದು ಇದೇ ವ್ಯಕ್ತಿ. ಈ 7 ಕೋಟಿ ತಂದವರು, ಇದನ್ನು ಅಖಾಡಕ್ಕೆ ಇಳಿಸಿದವರು ಇವರೇ. ಅದರ ಓನರು ರಂಜಿತ್ ಅಂತೇಳಿ, ನಮ್ಮ ಸ್ನೇಹಿತರು. ಸರ್ ನಿಮ್ಮ ಹೆಸರು? ರಂಜಿತ್ ಸರ್, ನಿಮ್ಮ ಸ್ನೇಹಿತರು ನಿಮ್ಮ ಬಗ್ಗೆ ತುಂಬ ಹೇಳಿದರು. ಅಮೃತ್ ಮಹಲ್ ತಳಿನ ಅಖಾಡಕ್ಕೆ ಹಾಕಿ ನೀವು ಪರಿಚಯ ಮಾಡಿಕೊಟ್ರಿ ಈಗಿನ ಟ್ರೆಂಡಿಂಗಲ್ಲಿ ಅಂತ ಹೇಳ್ತಿದ್ದಾರೆ. ಸರ್ ಇದಕ್ಕೆ 7 ಕೋಟಿ ಅಂತ ಹೆಸರು ಏನಕ್ಕೆ ಸರ್ ಬಂದಿದ್ದು? ಸರ್ ಅದು ನಮ್ಮ ಮಂದಿಯವರು, ಹಂಗಾಗಿ 7 ಕೋಟಿ. ಮೈಲಾರಲಿಂಗೇಶ್ವರ ನೋಡಿ ಸ್ನೇಹಿತರೆ, ಇವರು ಮನೆದೇವರು ಮೈಲಾರಲಿಂಗೇಶ್ವರ ಸ್ವಾಮಿ, ಹಂಗಾಗಿ 7 ಕೋಟಿ ಅಂತ ಹೆಸರಿಟ್ಟು ಆ ದೇವರ ಅನುಗ್ರಹದಿಂದ ಇಡೀ ಕರ್ನಾಟಕಕ್ಕೆ ಪರಿಚಿತ ಆಗಿದೆ ಸ್ನೇಹಿತರೆ ಇದೆತ್ತು. ಸರ್ ಮತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಜೊತೆ ಯಾವ್ಯಾವ ತಳಿಗಳಿದಾವೆ ಮತ್ತು ಬೇರೆ? ಸರ್ ನಮ್ಮಲ್ಲಿ ಬಂದ್ಬಿಟ್ಟು
ರೇಸ್ಗಂತ ಪರ್ಪಸ್ ಆಗಿ ಹ್ಮ್. 3 ಹಳ್ಳಿ ಕಾರ್ ಇದಾವೆ ಸರ್. ನೋಡೋಕೆ ಅಂದ ಚಂದವಾಗಲಿ ಅದ್ರ ಗತ್ತಲ್ಲೇ ಆಗಲಿ ಒಳ್ಳೆ ಒಂದು ದನ ಕಟ್ಟಬೇಕು, ರೇಸಿಗೆ ಆಡಬೇಕು ಇನ್ಮೇಲೆ ಅಂತ ಹೇಳ್ಬಿಟ್ಟು ಫಸ್ಟ್ ತಂದಿದ್ದು ಓರಿನೇ ಇದು ನಮ್ಮದು ಯಾವ ಸರ್ ಇದ್ರ ಹೆಸರು? ಅಗ್ನಿ. ಅಗ್ನಿ. ಹಾಂ, ಅಗ್ನಿ ಅಂತ ಹೇಳ್ಬಿಟ್ಟು ಹುಬ್ಳಿ ಸೈಡಿಂದಲೇ ತಂದಿದ್ದು. ಸೊ ಇದು ಬಂದಿದ್ದು 3ನೇ ಕಣದಲ್ಲಿ ಪ್ರೈಸ್ ಮಾಡಿಕೊಡ್ತು. 4 ವಿಭಾಗದಾಗ 6ರಲ್ಲಿ 2, 4, 6ರಲ್ಲಿ ವಿಭಾಗದಲ್ಲಿ ತಂದಿದ್ದು 3ನೇ ಕಣನೇ ಪ್ರೈಸ್ ಮಾಡಿಕೊಡ್ತು. ಸೊ ಇದ್ರ ಮೇಲೂ ತುಂಬ ಅಪಾರವಾದಂಥ ಪ್ರೀತಿ ನಮ್ಮ ಗಿರೀಶ್ ಅವ್ರಿಗೆ. ಏನಂದರೆ ಮೊದಲನೇ ಹೋರಿ ಯಾವುದೇ ಕಾರಣಕ್ಕೂ ಹಾಂ ಯಾವುದು ಅದೇನೆ ಹೇಳ್ತೀವಲ್ಲ, ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತ. ಯಾವುದೋ ಫಸ್ಟ್ ಇಂಪ್ರೆಷನ್ನೇ ಆಗಲಿ ಯಾವಾಗಲೂ ಅದು ತುಂಬ ಪ್ರಾಮುಖ್ಯತೆ ಇರುತ್ತೆ. ಸೊ ಹಾಗಾಗಿನೇ ಇದೂ ಅಷ್ಟೇ ಭಾರಿ ಪ್ರೀತಿ ಅವ್ರಿಗೆ ಹೇಳ್ಬಿಟ್ಟು ಛೋಟಾ ಬಾಸ್ ಅಂತ ಇಟ್ಟರು. ಇದು ಕೂಡ ಪ್ರೈಸ್ ಆಗಿದೆ, ಇದು ಕೂಡ ಪ್ರೈಸ್ ಆಗಿದೆ, ಇದೂ ಕೂಡ 3rd ಪ್ಲೇಸೇ ಆಗಿರೋದು. ಇದ್ರ ಹೆಸರು ಬಂದ್ಬಿಟ್ಟು ಸುಗ್ರೀವ ಅಂತೇಳಿ. ಹಾಂ, ಇದು ಅಷ್ಟೇ ತಗೊಂಡಿದ್ದು 3ನೇ ಕಣನೇ ಪ್ಲೇಸು ಬೆಂಗಳೂರಲ್ಲಿ. ಹೌದಾ? ಹಾಂ, ಬೆಂಗಳೂರಿಗೆ ಹಾಕಿದ್ರಾ? ಬೆಂಗಳೂರು ರೇಸಿಗೆ ಹಾಕಿದ್ವಿ. ಅದು ಮೋಸ್ಟ್ಲಿ ಬಿಡದಿ ಹತ್ರ ಆಯ್ತಲ್ವಾ ಆ ರೇಸಿಗೆ 3ನೇ ಕಣದಲ್ಲೇ ಪ್ಲೇಸ್ ಆಯ್ತು. ಇದು ಕೂಡ ಇವತ್ತು ಕೂಡ 4 ಕಣ ಆಡಿಸಿದ್ವಿ ಅಷ್ಟೇ. ಈಗ ರೆಸ್ಟ್ ಕೊಟ್ಟಿದ್ದೀವಿ ಹಾಲಲ್ಲೂ. ನಮಗೆ ಹಾಲಲ್ಲಿನ ರೇಸೇ ಆಡ್ಬೇಕಂತೇನಿಲ್ಲ, ನಮಗೆ ಉಳಿಬೇಕು ದನ ಸರ್. ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೇಲಿ ಇಷ್ಟೆಲ್ಲ ಕಟ್ಟಿದೀವಿ, ಇಷ್ಟೆಲ್ಲ ಮಾಡಿದೀವಿ ಅಂತ ಹೇಳಿದ್ರೆ ಮೂಲತಃ ಬಂದ್ಬಿಟ್ಟು ಇವರೇ ಸಿದ್ದರಾಮಪ್ಪ ಅವರು ಅಂತೇಳಿ. ಇವರೇ ಎಲ್ಲಾ ರಾಸುಗಳಿಗೆ ಓನರು, ನೋಡ್ಕೋತಿರೋದು ಇವರೇ ಓನರು. ಡೈಲಿ ಎಷ್ಟು ಕಷ್ಟ ಬಿದ್ದು ಮಾಡ್ತಿರಲ್ಲ, ಅದ ಕಾರಣ ಏನು? ನಾವು ಸಣ್ಣ ಹುಡುಗರಿಂದಲೂ ನಮ್ಗೆ ಇದ್ರ ಮೇಲೆ ಭಾರಿ ಇಷ್ಟ, ಪ್ರೀತಿ. ಏನಿಲ್ಲ, ದುಡ್ಡು ಕಡ್ಡು ಕಾಸು ಎಲ್ಲ ಇಲ್ಲ. ಹಿಂದೆ ನಾವು ಮೊದ್ಲಿಂದಲೂ ಸ್ಟಾರ್ಟಿಂಗ್ ರೇಸ್ ಮಾಡ್ತಿದ್ದಂಗ್ಲೂ ಒಂದು ಗೊಬ್ಬರ ಚೀಲ ಸೀಲ್ಡ್ ಹೊಡ್ಕೊಂಡು ಇಟ್ಕೊಂಡು ಮನೆ ಕಟ್ಟಿ ಹಾಕಿದ್ವಿ. ಇವರಿಗೆ ಇವತ್ತಿಂದಲ್ಲ, ಇವರು ಚಿಕ್ಕ ವಯಸ್ಸಿಂದನೂ ಕೂಡ ಇವರಿಗೆ ದನಕರುಗಳ ಮೇಲೆ ಇರೋ ಪ್ರೀತಿ ಇವತ್ತು ಈ ಮಟ್ಟಕ್ಕೆ ತಂದಿಸಿದೆ. ಹಂಗಾಗಿ ನೋಡಿ, ಇವೆಲ್ಲ ಇವ್ರ ಮನೆಯಲ್ಲಿರೋ ಹಳ್ಳಿ ಕಾರ್ ಎತ್ತುಗಳು ಗೆದ್ದಿರುವಂಥ ಶೀಲ್ಡ್ಗಳು ಇವಾಗ 7 ಕೋಟಿ ಬಂದಿದೆ. 7 ಕೋಟಿ ಗೆಲ್ಲೋ ಶೀಲ್ಡ್ಗಳು ಅವ್ರ ಮನೆಯಲ್ಲಿ ಮುಂದೆ ನೋಡಬೇಕಾಗುತ್ತೆ ನಾವು ಎಷ್ಟು ಗೆಲ್ಲುತ್ತೆ ಅಂತ. ಸರ್ ಹೇಳ್ಬೇಕಂದ್ರೆ ಇವಾಗ ನಾವು ರೇಸಿಗೆ ಬರ್ತೀವಿ ಆಯ್ತದೆ, ಇಲ್ಲಿ ಇದ್ದು ಎಲ್ಲ ನೋಡ್ಕೊಳಕ್ಕೆ ನಮ್ಮ ಹುಡುಗರದೇ ಸಾತು. ಅದರಲ್ಲಿ ನಮ್ದು ಈಗೇನು ನಮ್ಮದು ಟೀಮ್ ಹೆಸರು ದಿಗ್ವಿಜಯ ಟೀಮ್ ಅಂತೇಳಿ. ಸೊ ಈ ಟೀಮಲ್ಲಿ ಮ್ಯಾನೇಜರ್ ಮಿಸ್ ಆಗಿಬಿಟ್ಟಿದ್ದಾರೆ ಇವತ್ತು. ಶಶಿ ಕೋಟಿ ಮಲೆನಹಳ್ಳಿ ಅಂತ ಹೇಳಿ ಅವ್ರು ಇವತ್ತು ನಮ್ಮದು ಶಿವಕೋಟಿ ಸಿದ್ದರಾಮೇಶ್ವರ ಜಯಂತಿ ಇರೋದ್ರಿಂದ ಒಂದು ಜಯಂತಿಗೆ ಬ್ಯಾಡಗಿಗೆ ಹೋಗಿದ್ದಾರೆ. ನಮಗೆ ಮೇಯ್ನ್ ಮ್ಯಾನೇಜರ್ ಅಂತ ಹೇಳಿದ್ರೆ ಬಂದ್ಬಿಟ್ಟು ಶಶಿ, ಆಕಾಶ್ ಅಂತೇಳಿ. ಇವರಿಬ್ಬರಿದ್ದಂದ್ರೆ ನಾವು ಎಲ್ಲೇ ಇರಲಿ, ಎಷ್ಟೊತ್ತಿಗೆ ಬರಲಿ, ಹುಡುಗರು ಬರೋದಾಗ್ಲಿ, ಕರ್ಕೊಂಬರೋದಾಗ್ಲಿ, ಕಳ್ಸೋದಾಗ್ಲಿ, ಎತ್ತಿಗೊಂದು ಹಗ್ಗ ಬೇಕಾ, ಒಂದು ಟಾರ್ಪಲ್ ಬೇಕಾ, ನಾವು ರೇಸಿಗೆ ಹೋಗೋರ ಹತ್ರ ಆಗಲಿ, ಹುಡುಗರಿಗೆ ಊಟ ಬೇಕಾ, ಏನೇ ಇದ್ರೂ ಅವ್ರು ಇತ್ತಂದ್ರೆ ಆ ಕ್ಷಣಕ್ಕೆ ಎಲ್ಲ ಮಾಡ್ತಾರೆ. ಸೊ ಇದ್ರದ್ದು ಕ್ರೆಡಿಟ್ಸ್ ಕೂಡ ಮೂಲತಃ ಬಹುಪಾಲು ಅವ್ರಿಗೂ ಹೋಗ್ಬೇಕು. ಯಾಕೆಂದ್ರೆ ಅವರಿಂದನೇ ಇವತ್ತು ಇಷ್ಟೊಂದೆಲ್ಲ ಶೀಲ್ಡ್ ಇಡೋಕ್ಕಾಗಿದ್ದು, ಇಷ್ಟೊಂದು ರಾಸುಗಳು ಕಟ್ಕೊಂಡು ಇವೆಲ್ಲರೂ ನಾವು ಒಂದು ರೇಸ್ ಫೀಲ್ಡಲ್ಲಿ ಒಂದು ಆಡಬೇಕು ಅಂತಿರೋದು ಅವರಿಂದನೇ. ನೋಡಿದ್ರಲ್ಲ ಸ್ನೇಹಿತರೆ, ಈ 7 ಕೋಟಿ ಎತ್ತು ಮತ್ತು 7 ಕೋಟಿ ಜೊತೆಯಲ್ಲಿರೋ ಸಾವುಪಾಟಿ ಎತ್ತುಗಳನ್ನೆಲ್ಲ ಹಳ್ಳಿಕಾರ್ ಅಮೃತ್ ಮಾಲ್ ಎಲ್ಲ ಜೊತೆಯಲ್ಲೇ ನಿಂತಿದ್ದಾವೆ. ಇದನ್ನು ಕಷ್ಟಪಟ್ಟು ಸಾಕ್ತಿದ್ದಾರೆ. ನೋಡಿ, ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಲೈಕ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಈ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಎತ್ತುಗಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮತ್ತು ನಿಮ್ಮೆಲ್ಲರ ಪರವಾಗಿ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ